ಮ್ಯಾಟ್ರಸ್ ಉಪಯೋಗ ಮಾಡ್ತಾ ಇದ್ದೇನೆ. ನಾನು ಯಾಕೆ ಮ್ಯಾಟ್ರಸ್ ಉಪಯೋಗ ಅದಕ್ಕಿಂತ ಮುಂಚೆ 3 ತಿಂಗಳಾದ ನಾನು ಮ್ಯಾಟ್ರಸ್ ತಗೊಂಡು ಟೋಟಲ್ 6 ತಿಂಗಳಾದ ಮ್ಯಾಟ್ರಸ್ ತಗೊಂಡು 3 ತಿಂಗಳು ಹಂಗೆ ಇದ್ದೀನಿ, ಏನು ಉಪಯೋಗ ಮಾಡಿಲ್ಲ, ತಗೊಂಡು ಹಂಗೆ ಇಟ್ಟಿದ್ದೆ. ನನಗೆ ಇಲ್ಲಿ 15 ವರ್ಷದಿಂದ ನಾನು ಇಂಟರ್ನೆಟ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ನಂದು ಕಂಪ್ಯೂಟರ್ ನೋಡ್ಬೇಕಂದ್ರೆ ಸ್ವಲ್ಪ ಬೋರ್ಡ್ ಮುಂದೆ ಮಾಡ್ಬೇಕಾಗುತ್ತೆ. ನಾವು 15 ವರ್ಷದಿಂದ ನಾನು ಕಂಟಿನ್ಯೂ ವರ್ಕ್ ಮಾಡೋದ್ರಿಂದ ಏನಾಗಿತ್ತು ಅಂದ್ರೆ ಹಿಂದೊಂದು ಗಂಟಾಗಿತ್ತು, ಸ್ಪೈನಲ್ ಕಾರ್ಡ್ ಮೇಲೆ ಒಂದು ಗಂಟಾಗಿತ್ತು. ನಾನು ಹುಬ್ಬಳ್ಳಿ ಒಳಗ 2-3 ದವಾಖಾನೆ ತೋರಿಸಿದೆ. ಅವ್ರೇನಾದ್ರು ಇಲ್ಲಿ ಸರ MRI ಸ್ಕ್ಯಾನ್ ಮಾಡ್ಬೇಕು, ಮೋಸ್ಟ್ಲಿ ಆಪರೇಷನ್ ಮಾಡ್ಬೇಕಾಗತ್ತ, ನೀವು MRI ಸ್ಕ್ಯಾನ್ ಮಾಡಿಸಿ ನಾನು ನಿಮಗೆ ಹೇಳ್ತೀನಿ, ಅಲ್ಲಿ ಮಟ್ಟ ಏನು ಹೇಳಕ್ಕಾಗಲ್ಲ ಅಂತಂದ್ರು. MRI ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ 10-12 ಸಾವಿರ ರೂಪಾಯಿ. ಸರಿ ಓಲಿ ಮಾಡ್ಸೋಣ ಅಂತಂದೆ. ಆದ್ರೆ ಏನಾಯ್ತು, ಸ್ಪೈನಲ್ ಕಾರ್ಡ್ ಮೇಲೆ ನಾವು ಆಪರೇಷನ್ ಮಾಡಿಸಿದ್ರೆ ಮೋಸ್ಟ್ಲಿ ಅದು ಆಗ್ತಾನೆ ಮನುಷ್ಯ ಅಂತ ವಿಚಾರ ಮಾಡಿ ಏನ್ ಮಾಡಿದೆ, ಅದ್ರ ಬೆಡ್ ಯೂಸ್ ಮಾಡ್ಬೇಕಂತ ಮಾಡಿದೆ. ಬೇಡ ಮತ್ತೆ ನೋಡೋಣ ಅಂತ ಹೇಳ್ಬಿಟ್ಟೆ. ನಾನು ಇನ್ನೂ ಒಂದು ಸರ್ಕಾರ ದವಾಖಾನೆಗೆ ಹೋಗಿದ್ದೆ ಏನೋ ಒಂದು ಕೆಲಸಕ್ಕೆ. ಸುಮ್ಮನೆ ಅಲ್ಲಿ ಬ್ಲಡ್ ಚೆಕ್ ಮಾಡಿಸಿದ್ದೆ. ಬ್ಲಡ್ ಅಲ್ಲಿ ಶುಗರ್, ಆಮೇಲೆ ಯೂರಿನ್ ಶುಗರ್ ಚೆಕ್ ಮಾಡಿಸಿದೆ. ಶುಗರ್ ನಂದು 270 ಇತ್ತು. ಅವ್ರೇನಾದ್ರು ಈ ಸರ ಶುಗರ್ ಗುಳಿಗೆ ತೊಗೊಳಕ್ ಹೋಗ್ತಾರೆ ಅಂತ ಹೇಳಿದೆ. ಇಲ್ಲಿ ಸರ ಏನು ತೊಗೊಂತಿದ್ದಿಲ್ಲ. ಇಲ್ಲ, ನಿಮ್ದು ಶುಗರ್ ಆಗೈತಿ, ನೀವು ಸ್ಪೆಷಲಿಸ್ಟ್ಗೆ ಹೋಗಿ ತೋರಿಸ್ಬೇಕು ಅಂತ ಹೇಳಿದ್ದ. ನಾನೇನ್ ಮಾಡಿದೆ, ಸೀದಾ ಮನೆಗೆ ಬಂದೆ. ಅವತ್ತ ರಾತ್ರಿ ಬೆಡ್ ಯೂಸ್ ಮಾಡಿದೆ. 3 ದಿವಸಕ್ಕೆ ನಂದು ಇಲ್ಲಿ ಗಂಟೆ ಆಟೋಮೆಟಿಕ್ ಹೋಗ್ಬಿಟ್ಟೈತಿ. ಈ ಗಂಟೆ ಇಲ್ಲ, ಅದು 3 ದಿನಕ್ಕೆ ಅದು ರಿಸಲ್ಟ್ ಬಂದೈತಿ. ಆಮೇಲೆ 1 ವಾರ ಆಗಿಂದ ಶುಗರ್ ಚೆಕ್ ಮಾಡಿಸಿದೆ 140. ನೆಕ್ಸ್ಟ್ ಆಗಿಂದ ಶುಗರ್ ಚೆಕ್ ಮಾಡಿಸಿದೆ 136. ಅವರಿಂದ ಶುಗರ್ ಚೆಕ್ ಮಾಡ್ಸೋದು ಬಿಟ್ಬಿಟ್ಟೆ. ಈಗ 2 ತಿಂಗಳಿಂದ 2-3 ತಿಂಗಳಾಯ್ತು ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ನಮ್ಮ ಅತ್ತೆ ಗಂಟೆ ಕೊಟ್ಟಿದ್ದೆ, ಸೋದರ ಅತ್ತೆ, ಅವ್ರ ಯಜಮಾನ್ರಿಗೆ ಕೊಟ್ಟಿದ್ದೆ. ಅವ್ರ ಪ್ಯಾರಾಲಿಸಿಸ್, ಅವ್ರಿಗೆ ಪ್ಯಾರಾಲಿಸಿಸ್ ಆಗಿ ಸ್ವಲ್ಪ ಅದು ಆಗಿದ್ರು. ಅಂದ್ರೆ ಅವ್ರಿಗೆ ಮೇನ್ ಡಿಸೀಸ್ ಏನಿತ್ತಂದ್ರೆ, ಅವ್ರು ಮಕ್ಕೊಂಡು ರಾತ್ರಿ ಎದ್ದಾಗ, ಅಂದ್ರೆ 2 ಗಂಟೆ 3 ಗಂಟೆಗೆ ಎದ್ದಾಗ ಅನ್ಕಾನ್ಸಿಯಸ್ ಆಗ್ಬಿಡ್ತಾರೆ ಅವ್ರು. ಹೆಂಗಂದ್ರೆ, ನಂಗೆ ಹೊರಗೆ ಕರ್ಕೊಂಡು ಹೋಗು, ನಂಗೆ ಪಾರ್ಕಿಗೆ ಕರ್ಕೊಂಡು ಹೋಗು, ಅವ್ರ ಮನೆ ಚೇಂಜ್ ಮಾಡಿದಾರೆ, ನಂಗೆ ಹಳೆ ಮನೆಗೆ ಕರ್ಕೊಂಡು ಹೋಗು. ರಾತ್ರಿ 3 ಗಂಟೆಗೆ ಅವ್ರಿಗೆ ಹೇಳಕ್ಕಾಗಲ್ಲ, ಇಬ್ರು ಎಬ್ಬಿಸ್ಬೇಕು ಅವ್ರಿಗೆ. ಅದು ಮನೆಯವ್ರಿಗೆ ದೊಡ್ಡ ಕಿರಿಕಿರಿ ಆಗಿತ್ತು. ನಾನು ಒಮ್ಮೆ ಹೋದಾಗ ಹಂಗೆ ಕೊಟ್ಟು ಬಂದಿದ್ದೆ, ನನ್ನ ಕಾರಲ್ಲಿ ಇತ್ತು, ಇದು ತೋರಿ ಅಂತ ಕೊಟ್ಟು ಬಂದಿದ್ದೆ. ನಮ್ಮತ್ತೆ 1 ವಾರ ಆಗಿದ್ದು ಫೋನ್ ಮಾಡಿದ್ರು, ನಿಮ್ ಪುಣ್ಯ ಬರ್ಲಿ ಮರ, ಚಲೋ ಕೆಲಸ ಮಾಡಿದೀನಿ. ಯಾಕ್ರಿ ಏನಾಗ್ತದೆ? ಇಲ್ಲ, ನಿಮ್ಮ ಮಾಮ ಮುಖಂಡ್ರ ನಾವಾಗೇ ಎಬ್ಬಿಸ್ಬೇಕು, ಅಲ್ಲಿ ಮಟ್ಟ ಮುಖಂಡರ, ಅದು ನಮಗೆ ಭಾಳ ಅನುಕೂಲ ಆಗೈತಿ ಅಂತ ಹೇಳಿದ್ರು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ.